ಇಲ್ಲಿ ಬಿಜೆಪಿಯವರ ಮುಖವಾಡ ಈಚೆ ಬಂದ್ಬಿಟ್ಟಿದೆ. ಏನಂತಂದ್ರೆ ನಾವು ಏನು ಯುವಕರಿಗೆ ಹೆಣ್ಮಕ್ಳಿಗೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ, ಈ ಚುನಾವಣಾ ಸಂದರ್ಭದಲ್ಲಿ ಹೋಗಿ ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೆದಿದ್ದಾರೆ. ಈ ಚುನಾವಣಾ ದೃಷ್ಟಿಯಿಂದ ಈ ಹಣನ ಬಿಡುಗಡೆ ಮಾಡಬಾರ್ದು, ಇದು ಹೊಸ ಕಾರ್ಯಕ್ರಮ, ಈ ಚುನಾವಣೆಗೆ ನಾವೇನು ಘೋಷಣೆ ಮಾಡಲಿಲ್ಲ. ಇದನ್ನ ನಾವು ಚುನಾವಣಾ ಮುಂಚಿತವಾಗಿ ಘೋಷಣೆ ಮಾಡಿ ಅಕ್ಕಿ ಕೊಡೋದಿರ್ಬೋದು, ಇದನ್ನ ಬಸ್ಗೆ ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಇವೆಲ್ಲ ಕೂಡ ನಾವು 6 ತಿಂಗಳೊಳಗೆ ಎಲ್ಲ ಅನುಷ್ಠಾನಕ್ಕೆ ತಂದು ಈಗಾಗಲೇ ತಲುಪಿಸಿದ್ದೇವೆ. ಈ ಮಧ್ಯದಲ್ಲಿ ಈ ಬಿಜೆಪಿಯವರೆಲ್ಲ ಹೋಗಿ ಎಲೆಕ್ಷನ್ ಕಮಿಷನ್ಗೆ ಇದು ಕೊಡಬಾರ್ದು ಅಂದ್ರೆ ಏನು ಮುನ್ನೂಚನೆ ಏನ್ ಕಾಣ್ತದೆ ಅಂತಂದ್ರೆ ಇದನ್ನು ನಿಲ್ಲಿಸಬೇಕು ಅಂತೇಳಿ ದೊಡ್ಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಕೊಡ್ತಾ ಇರೋಂಥ ಹಣನ ಈ ಕೊಡಬಾರ್ದು, ಹೋದ್ ತಿಂಗಳದು ಈ ತಿಂಗಳದು ಅಂತ ಹೇಳಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೋರ್ಟ್ಗೆ ಹಾಕಿದಾರಲ್ಲ, ಇದು ಖಂಡನೀಯ. ಅವರ ಆಲೋಚನೆ ಏನಿದೆ, ಬಡವರ ಪರವಾಗಿ ನಾವೇನು ಸಹಾಯ ಮಾಡಕ್ ಹೊರಟಿದ್ದೀವಿ, ಏನು ಬೆಲೆಗಳ ಏರಿಕೆಯಿಂದ ಏನು ತೊಂದರೆ ಆಗ್ತಾ ಇದೆ, ಅದಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀವಿ, ಈ ಜನರಿಗೆ ಬಡವರಿಗೆ ತೊಂದರೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಬಿಜೆಪಿಯವರ ಕಾರ್ಯತಂತ್ರ ಇದರಿಂದ ಅರ್ಥ ಆಗ್ತದೆ. ಕೋರ್ಟ್ಗೆ ಹೋಗಿ ಎಲೆಕ್ಷನ್ ಕಮಿಷನ್ ಇಂದ ಅಲ್ಲಿಂದ ಒಂದು ಪತ್ರ ಕೂಡ ಅವರು ಬರ್ಸಿದ್ದಾರೆ. ಸೊ ನಾನು ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಈಗಾಗಲೇ ಎಲ್ಲರ ಅಕೌಂಟ್ಗೆ ಹೋದ ತಿಂಗಳು ಹಣ ಎಲ್ಲ ಕೂಡ ತಲುಪಿದೆ. ಈಗಾಗಲೇ ನಿನ್ನೆವರೆಗೂ ಯಾರು ಹಣ ಕೊಡಬೇಕು ಅದೆಲ್ಲ ಅವ್ರಿಗೆ ರೆಗ್ಯುಲರ್ ಸ್ಕೀಮ್ ಇದು, ಅವ್ರಿಗೆಲ್ಲ ತಲುಪಿದೆ. ಬಟ್ ಯಾರು ಚಿಂತೆ ಮಾಡೋದು ಬೇಡ, ನಮ್ಮೆಲ್ಲ ಸರ್ಕಾರದಲ್ಲಿ ಬದ್ಧತೆ ಇದೆ, ನಾವೇನ್ ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ತೇವೆ. ಆದ್ರೆ ನಿಮ್ಗೆ ಏನು ಒಂದು ಆತಂಕವನ್ನ ಮಾಡಿ ಭಯ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರ ಕೈಲಿ ಅವ್ರು ಗೆಲ್ಲುವುದಿಲ್ಲ, ಅವ್ರ ಸರ್ಕಾರ ಮುಂದಿನ ದಿನದಲ್ಲಿ ಬರುವುದಿಲ್ಲ. ನಮ್ಮ ಯೋಜನೆಯನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ. ಬಡವರ ಮೇಲೆ ಏನು ದಾಳಿ ಮಾಡ್ತಾ ಇದ್ದಾರೆ, ಯುವಕರ ಮೇಲೆ ಏನು ದಾಳಿ ಮಾಡ್ತಾ ಇದ್ದಾರೆ, ಆ ಹೆಣ್ಮಕ್ಳು ಗೃಹಲಕ್ಷ್ಮಿಯ ಮನೆ ಯಜಮಾನರ ಮೇಲೆ ಏನು ದಾಳಿ ಮಾಡ್ತಾ ಇದ್ದಾರೆ, ಅದಕ್ಕೆ ತಕ್ಕಂತ ಉತ್ತರ ಈ ನಮ್ಮ ಮತದಾರರು ಇದಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಮನವಿಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ.